ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಬಹುಲಕದ ಸೂತ್ರ ಮತ್ತು ಒಂದು ಸಮಸ್ಯೆಯನ್ನು ಬಿಡಿಸಿದ್ದೆವು. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಲೆಕ್ಕವನ್ನು ಬರೆದಿದ್ದೇನೆ, ಗಮನಿಸಿ. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ. ಒಮ್ಮೊಮ್ಮೆ ಕಂಬ ಸಾಲಲ್ಲಿ ಹೀಗೂ ಕೊಟ್ಟಿರ್ತಾರೆ ಅಥವಾ ಪ್ರಾಬ್ಲಮನ್ನು ಅಡ್ಡ ಸಾಲಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಅದನ್ನು ಕಂಬ ಸಾಲಲ್ಲಿ ಬರ್ಕೊಂಡ್ರೆ ಅನುಕೂಲ. ಇಲ್ಲಿ ವರ್ಗಾಂತರ 1 ರಿಂದ 3, 3 ರಿಂದ 5, 5 ರಿಂದ 7, 7 ರಿಂದ 9, 9 ರಿಂದ 11, ಹೀಗೆ ಇದು ಆವೃತ್ತಿಯನ್ನು 6, 9, 15, 9, 1 ಈ ಥರ ಕೊಟ್ಟಿದ್ದಾರೆ. ಈಗ ನಾವು ಸೂತ್ರ ಗೊತ್ತಿದೆ ನಮಗೆ. ಸೂತ್ರದ ಪ್ರಕಾರ ನಮಗೆ ಏನೇನು ಬೇಕು? ಎಲ್ಲಿ ಬಹುಲಕವಿದೆಯೋ ಆ ವರ್ಗಾಂತರವನ್ನು ನಾವು ಮೊದಲು ಗುರುತಿಸ್ಕೊಳ್ಬೇಕು. ಹೇಗೆ ಗುರುತಿಸೋದು ಮಕ್ಕಳೇ? ಹೌದು, ಹೆಚ್ಚು ಆವೃತ್ತಿ ಇರುವ ವರ್ಗಾಂತರವನ್ನು ಗುರುತಿಸ್ಕೊಳ್ಬೇಕು. ನೋಡಿ, ಗುರುತಿಸ್ತಾ ಇದ್ದೇನೆ. ಆಗ ಆ ವರ್ಗಾಂತರದ ಕೆಳಮಿತಿ ಅದೇ ಎಲ್ ಆಗ್ತದೆ. ಯಾವುದದು? ಎಲ್, 5. ಆ ವರ್ಗಾಂತರದ ಆವೃತ್ತಿ ಅದು F1. ಆ ವರ್ಗಾಂತರದ ಹಿಂದಿನ ಆವೃತ್ತಿ ಇದು F0. ಆ ವರ್ಗಾಂತರದ ಮುಂದಿನ ಆವೃತ್ತಿ F2. ಬರ್ಕೊಳ್ಳೋಣ. L = 5, F1 = 15, F0 ಎಷ್ಟು ಮಕ್ಕಳೇ? 9, F2 = 9. ಇಲ್ಲಿ ಸೇಮ್ ಇದೆ, ಅದು ತೊಂದರೆ ಇಲ್ಲ. 9, 9 ಇದೆ. ಆಮೇಲೆ H ವರ್ಗಾಂತರದ ಗಾತ್ರ 1, 2, 3, 2 ವರ್ಗಾಂತರದ ಗಾತ್ರ 2 ಇದೆ. ಮಕ್ಕಳೇ, ಏನು ಸೂತ್ರ ಬಹುಲಕದ್ದು? ಬಹುಲಕ ಸಮ L ಪ್ಲಸ್ F1 ಮೈನಸ್ F0 ಭಾಗಿಸು 2F1 ಮೈನಸ್ F0 ಮೈನಸ್ F2 ಇಂಟು H. ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸುಮ್ಮನೆ 102 ನೋಡಿ, 102 ಇಲ್ಲಿ 2 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಸಫಿಕ್ಸೆ 102. ಒಂದು ನೆನಪಿಡ್ಲಿಕ್ಕೆ 102 ಅಂತ ನೆನಪಿಟ್ಟುಕೊಂಡ್ರೆ ನಿಮಗೆ ಎಫ್ ಎಲ್ಲ ಕಡೆ F1 0, ಇಲ್ಲಿ 2 ಮಾತ್ರ ಸಹಗುಣಕ. ಆ ಥರ ಅಂದರೆ ನೆನಪಿಡ್ಲಿಕ್ಕೆ ನಿಮಗೆ ಬಳಸ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲದಿದ್ದರೆ ನೀವು ಸೂತ್ರವನ್ನು ಬೈಹಾಡ್ ಕಲಿಬೇಕಾಗ್ತದೆ. ಏನು ಎಲ್ ಗೊತ್ತಿದೆ, ಆದೇಶಿಸಿ. 5 ಪ್ಲಸ್ F1 ಎಷ್ಟು ಮಕ್ಕಳೇ? 15 ಮೈನಸ್ 9 ಡಿವೈಡೆಡ್ ಬೈ 2 ಸಲ 15 ಮೈನಸ್ 9 ಮೈನಸ್ 9. ಯಾಕಂದರೆ F0 ಮತ್ತು F2 ಒಂದೇ ಆಗಿದೆ ಈ ಲೆಕ್ಕದಲ್ಲಿ. ಇಂಟು H ಎಷ್ಟು? 2 ಬಂದಿದೆ. 5 ಪ್ಲಸ್ 15 ರಿಂದ 9 ಹೋದರೆ 6 ಭಾಗಿಸು 2 15 30. ನಾನೀಗಾಗಲೇ ಹೇಳಿದೆ, ಇದನ್ನು ಗಡಿಬಿಡಿ ಮಾಡಬೇಡಿ. 2 ಮೈನಸ್ ಇದೆ, ಆದ್ದರಿಂದ ಕೂಡಿಸಿ ಮೈನಸ್ಸೇ ಹಾಕಿ. ಮೈನಸ್ 9 9 18 ಇಂಟು 2. 5 ಪ್ಲಸ್ 6 ಭಾಗಿಸು 30 ರಿಂದ 18 ಹೋದರೆ 12 ಬರ್ತದೆ. ಗುಣಿಸು 2. 2 1 2 6 ಹೊಡಿಬಹುದು. 5 ಪ್ಲಸ್ 6/6. ಇದನ್ನು 6 1 5 ಪ್ಲಸ್, ಕೆಲವು ವಿದ್ಯಾರ್ಥಿಗಳೇನು ಮಾಡ್ತೀರಿ, ಇಲ್ಲಿ 1 ಬಿಟ್ಟು ಬಿಡ್ತೀರಿ. 6 6 ಕ್ಯಾನ್ಸಲ್ ಅಂತ ಸುಮ್ಮನೆ ಇರ್ತೀರಿ. ಅಲ್ಲಿ ಆ್ಯಕ್ಚುಲಿ 6 1 ಆ 1 ಬಿಟ್ಟು ಬಿಡಬಾರ್ದು. ಇದು ಕಳೆದ ವರ್ಷ ಪರೀಕ್ಷೆಗೆ ಬಂದ ಲೆಕ್ಕ, ಅದಕ್ಕೆ ತಗೊಂಡೆ. 5 1 6. ಬಹುಲಕ ಎಷ್ಟು ಬರ್ತದೆ? 6. ಈ ಥರದ ಅಭ್ಯಾಸದಲ್ಲಿ ಲೆಕ್ಕಗಳಿವೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ಬಹಳ ಇಂಪಾರ್ಟೆಂಟ್ ಸೂತ್ರ ಬಹುಲಕ L ಪ್ಲಸ್ F1 ಮೈನಸ್ F0 ಇಂಟು ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. 3 ಮಾರ್ಕಿಗೆ ಬರುವಂಥ ಲೆಕ್ಕ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಲ್ಲಿ 2 ನೋಡಿ ಆಯಿತು. ಯಾವುದೆಲ್ಲ?
ಸರಾಸರಿ ಮತ್ತು ಬಹುಲಕ ಅಥವಾ ರೂಢಿಬೇಲೆ. ಈಗ ಮೂರನೇ ಅಳತೆ ಅದೇ ಮಧ್ಯಾಂಕ, ಮಧ್ಯಮ ಬೆಲೆ. ಇಂಗ್ಲೀಷಲ್ಲಿ ಮೀಡಿಯನ್ ಅಂತ ಕರೀತಾರೆ, ಸರಾಸರಿಯನ್ನು ಎವರೇಜ್ ಕರೀತಾರೆ, ಬಹುಲಕವನ್ನು ಮೋಡ್ ಅಂತ ಕರೀತಾರೆ, ಮಧ್ಯಮ ಬೆಲೆ ಅಥವಾ ಮಧ್ಯಾಂಕವನ್ನು ಮೀಡಿಯನ್ ಅಂತ ಕರೀತಾರೆ. ಮತ್ತು ಈ ಮಧ್ಯಾಂಕ ಯಾಕೆ ಬೇಕು ಅಂತ ನಿಮಗೆ ಡೌಟ್ ಬರ್ತದೆ. ಸರಾಸರಿಗೆ ಒಂದು ಉದಾಹರಣೆ ಕೊಟ್ಟೆ, ಬಹುಲಕಕ್ಕೂ ಒಂದು ಉದಾಹರಣೆ ಕೊಟ್ಟೆ, ಹಾಗಾದರೆ ಮಧ್ಯಮ ಬೆಲೆ ಯಾಕೆ ಬೇಕು? ಈಗ ಕ್ಲಾಸಲ್ಲಿ ಒಂದು 100 ಜನ ಇದ್ದಾರೆ, ಅದನ್ನು 2 ತರಗತಿಗೆ ಹಂಚಬೇಕು ಮಕ್ಕಳೇ. ಹಂಚುವಾಗ ಈಗ ಒಂದು ಸೆಕ್ಷನ್ ಈಕ್ವಲ್ ಆಗಿ ಬರಬೇಕು, 2 ಸೆಕ್ಷನ್ ಅಂತ ಇದ್ದರೆ ಮಧ್ಯಾಂಕವನ್ನು ಬಳಸಬಹುದು. ಅಥವಾ ಆ ಸೆಕ್ಷನ್ಗಳನ್ನು ಒಂದು ಸ್ವಲ್ಪ ಟಾಪರ್ಸ್, ಫಸ್ಟ್ ಕ್ಲಾಸ್ ಮೇಲೆ ಇರುವವರು ಅಥವಾ ಫಸ್ಟ್ ಕ್ಲಾಸ್ ಹಾಗೇನಾದರೂ ಡಿವೈಡ್ ಮಾಡಬೇಕಂತಿದ್ರೆ ಆ ಥರಕ್ಕೂ ನಾವು ಮಧ್ಯಾಂಕವನ್ನು ಬಳಸಬಹುದು. ನಿಮ್ಮ ಎಲ್ಲ ಅಂಕಗಳನ್ನು ಬರೆದು ಮಧ್ಯಾಂಕವನ್ನು ಫೈಂಡ್ ಔಟ್ ಮಾಡಿದರೆ ಅವ ಮಧ್ಯದಲ್ಲಿರುವ ಅಂಕ, ಅದರ ಲೆಫ್ಟ್ ಸೈಡಿಗೂ ಅಷ್ಟೇ ಅಂಕೆಗಳು ಬರ್ತವೆ, ರೈಟ್ ಸೈಡಿಗೂ ಬಲಬದಿಗೂ ಎಡ ಮತ್ತು ಬಲಬದಿಗೂ ಒಂದೇ ಥರದ ಅಂಕೆಗಳಿದ್ದು ಕ್ಲಾಸ್ ಡಿವೈಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಅಳತೆಯನ್ನು ಇಂಥ ಸಂದರ್ಭಗಳಲ್ಲಿ ನಾವು ಬಳಸಬಹುದು. ಈಗ ಅವರ್ಗೀಕೃತ ದತ್ತಾಂಶಗಳಿಗೆ ನಾವು 9ನೇಯಲ್ಲಿ ಇದನ್ನು ಕಲಿತಾಗಿದೆ. ಒಮ್ಮೆ ಗಮನಿಸೋಣ, ಸಂಖ್ಯೆಯನ್ನು ತಿಳ್ಕೊಳ್ತೇನೆ. 10, 12, 15, ನೀವೇ ಯಾವುದಾದ್ರೂ ಅಂಕೆ ತಗೊಳ್ಳಿ. 17, 19 ನನ್ನ ಅನುಕೂಲಕ್ಕೆ ನಾನು ಏರಿಕೆ ಕ್ರಮದಲ್ಲೇ ತಗೊಂಡೆ. ಇರದಿದ್ದರೆ ನೀವು ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ದು ಬಹಳ ಬಹಳ ಇಂಪಾರ್ಟೆಂಟ್. ಮಧ್ಯಮ ಬೆಲೆ ನೋಡುವಾಗ ಏರಿಕೆ ಕ್ರಮದಲ್ಲೂ ಆಗ್ತದೆ, ಇಳಿಕೆ ಕ್ರಮದಲ್ಲೂ ಆಗ್ತದೆ, ಆದರೆ ನೀವು ಏರಿಕೆ ಕ್ರಮದಲ್ಲೇ ಅದನ್ನು ಬರ್ಕೊಳ್ಬೇಕು. ಹಾಗಾದರೆ ಯಾವುದು ಮಧ್ಯಾಂಕ? ಸುಲಭ, ಮಧ್ಯದಲ್ಲಿರುವ ಬೆಲೆ. ಆಚೆಗೂ ಇಬ್ಬರಿದ್ದಾರೆ, ಈಚೆಗೂ ಇಬ್ಬರಿದ್ದಾರೆ, ಮಧ್ಯದಲ್ಲಿ ಯಾರು? ಇವನೇ ಮಧ್ಯಾಂಕ. ಮಧ್ಯಾಂಕ ಯಾವುದೀಗ? ಮಧ್ಯಾಂಕ ಯಾವುದು ಗುರುತಿಸಿ ಆಯಿತು ನಾವು 15. ಆ್ಯಕ್ಚುಲಿ ಇದರ ಹಿಂದೆ ಒಂದು ನಿಯಮ ಇದೆ. ಇಲ್ಲಿ ಎಷ್ಟು ಅಂಕೆಗಳಿವೆ ಮಕ್ಕಳೇ? 5 ಅಂಕೆಗಳಿವೆ. 5 ಅಂಕೆಗಳು n = 5 ಅಂತ ತಗೊಳ್ತೇನೆ. ಇದು 5 ಎಂಬುದು ಏನು? ಒಂದು ಬೆಸ ಸಂಖ್ಯೆ. ಹಾಗಾದರೆ ಮಧ್ಯಾಂಕ ಯಾವುದು ಅಂತ ಕೇಳಿದರೆ, ಬೆಸ ಸಂಖ್ಯೆ ಆದಾಗ ಮಧ್ಯಾಂಕ ಯಾವಾಗಲೂ n+1 ಮಾಡಿ ಅದರ 2. ಯಾಕಂದರೆ ಬೆಸ ಸಂಖ್ಯೆ 2ರಿಂದ ಭಾಗಿಸ್ಲಿಕ್ಕೆ ಆಗುವುದಿಲ್ಲ, ಅದನ್ನು ಮಧ್ಯದಲ್ಲಿ ಇರುವಂಥವ್ರು 1 ಕೂಡಿಸಬೇಕು. n+1ನೇ ಪ್ರಾಪ್ತಾಂಕ. n+1ನೇ ಪ್ರಾಪ್ತಾಂಕ ಅಂದರೆ ಇಲ್ಲಿ n ಎಷ್ಟು? 5. 5 + 1 / 2. 5 + 1 ಎಷ್ಟು? 6. 6 / 2 ಅಂದರೆ ಎಷ್ಟು? 3ನೇ ಪ್ರಾಪ್ತಾಂಕ. 3ನೇ, ಅದು ಇಂಪಾರ್ಟೆಂಟ್, 3 ಅಲ್ಲ, ಅಂದರೆ 3ನೇಯವ. 3ನೇಯವ ಯಾವು? 1, 2, 3ನೇಯವ ಯಾರು? 15. ಇದು ಬೆಸ ಸಂಖ್ಯೆ ಇದ್ದಾಗ ಬಳಸುವ ಕ್ರಮ. ಹಾಗಾದರೆ ಸಮಸಂಖ್ಯೆ ಇದ್ದಾಗ ಏನು ಮಾಡೋದು ನೋಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ಅದೇ ಲೆಕ್ಕವನ್ನು ಒಂದು ಸಂಖ್ಯೆ ಜಾಸ್ತಿ ಸೇರಿಸಿದ್ದೇನೆ ನೋಡಿ. 10, 12, 15, 17, 19, 21. n ಎಷ್ಟಿದೆ ಮಕ್ಕಳೇ? ಎಷ್ಟು ಅಂಕೆ? 6 ಇದೆ. ಸಮಸಂಖ್ಯೆ ಆದಾಗ ಏನು ಮಾಡೋದು? ಈಗ ಡಿವೈಡ್ ಮಾಡಿದರೆ ಎಡಬದಿಗೂ 2, ಬಲಬದಿಗೂ 2, ಮಧ್ಯದಲ್ಲಿ ಯಾರಿದ್ದಾರೆ? 2 ಸಂಖ್ಯೆ ಸಿಗ್ತವೆ ನನಗೆ, ಒಂದು ಸಂಖ್ಯೆ ಸಿಗುವುದಿಲ್ಲ. ಈಗ ಆಗ ಅವು ಜಗಳ ಮಾಡ್ಕೊಳ್ತವೆ, ನಾನು ಮಧ್ಯ ಅಂತ. ಅದಕ್ಕೆ ಅವರ ಜಗಳವನ್ನು ಸಮಾಧಾನ ಮಾಡಬೇಕು. ನೀನೂ ಅಲ್ಲ, ನೀನೂ ಅಲ್ಲ, ನಿಮ್ಮ ಮಧ್ಯೆ ಯಾರಿದ್ದಾರೆ ಅದನ್ನು ನೋಡೋಣ. ಅದು ಹೇಗೆ ನೋಡುವುದು? ಅವುಗಳ ಸರಾಸರಿ. 15 ಮತ್ತು 17 ಮಧ್ಯದಲ್ಲಿ ಇಬ್ಬರಿದ್ದರೆ ಅವುಗಳ ಸರಾಸರಿ ಮೊತ್ತ ಮಾಡಿದ್ದು 2ರಿಂದ ಭಾಗಿಸೋದು. ಯಾಕೆ 2ರಿಂದ ಭಾಗಿಸೋದು? ಇಬ್ಬರೇ ಇದ್ದಾರಲ್ಲ ಅದಕ್ಕೆ. ಅದು ಮಾಡಿದರೆ 32/2 ಅಂದರೆ 16. ಇದುವೇ ನಮ್ಮ ಮಧ್ಯಾಂಕ ಆಗ್ತದೆ. ಅಥವಾ 15 ಮತ್ತು 17ರ ಮಧ್ಯೆ ಯಾರು ಮಕ್ಕಳೇ? ನೋಡಿದಾಗಲೇ ಗೊತ್ತಾಗ್ತದೆ, 16. ಒಮ್ಮೊಮ್ಮೆ ಪಾಯಿಂಟ್ ಕೂಡ ಬರಬಹುದು. ಇದರ ಹಿಂದೆ ಯಾವ ನಿಯಮ ಇದೆ ಹಾಗಾದರೆ? n ಯಾವ ಸಂಖ್ಯೆ ಅದು? 6 ಎಂಬುದು ಒಂದು ಸಮಸಂಖ್ಯೆ. ಸಮಸಂಖ್ಯೆ ಆದಾಗ ಇಲ್ಲಿ ಏನಾಗ್ತದೆ? ಇವುಗಳ 2 ಸರಾಸರಿ ನೋಡಬೇಕಲ್ವಾ? ಹಾಗಾದರೆ n/2ನೇ ಪ್ರಾಪ್ತಾಂಕ ಅಂದರೆ ಯಾರು? ಪ್ರಾಪ್ತಾಂಕ 6/2 ಅಂದರೆ 3ನೇ ಪ್ರಾಪ್ತಾಂಕ.
ಸರಿಯಾ? ಮೂರನೇ ಪ್ರಾಪ್ತಾಂಕ ಅಂದರೆ ಯಾರು? 1, 2, 3 ಅಂದರೆ 15. ಹಾಗೆ n+1/2ನೇ ಪ್ರಾಪ್ತಾಂಕ ಅಂದರೆ ಯಾರು? n+1 ಅಲ್ಲ, ಸ್ವಲ್ಪ ಗಮನಿಸೋಣ. n/2 +1, 2 ಮಾಡಿ 1 ಅಂದರೆ 3ನೇ ಆದಮೇಲೆ ಮುಂದಿನವ ಅಂತ, 4ನೇಯವ ಅಷ್ಟೇ. 4ನೇ ಪ್ರಾಪ್ತಾಂಕ ಆಗೇನಾಗ್ತದೆ? ಅದು 6/2 +1 ಅಂದರೆ 3 + 1 ಅಂದರೆ ಎಷ್ಟು? 4ನೇ ಪ್ರಾಪ್ತಾಂಕ. 4ನೇ ಪ್ರಾಪ್ತಾಂಕ ಅಂದರೆ 4ನೇಯವ. 1, 2, 3 4ನೇಯವ ಅಂದರೆ 17. ಈಗ ಈ ಎರಡು ಪ್ರಾಪ್ತಾಂಕಗಳ ಸರಾಸರಿ n/2ನೇ ಪ್ರಾಪ್ತಾಂಕ ಪ್ಲಸ್ n/2 ಪ್ಲಸ್ 1ನೇ ಪ್ರಾಪ್ತಾಂಕ, ಅವುಗಳ ಸರಾಸರಿ ಅಂದರೆ 15 + 17ರ ಸರಾಸರಿ ಅಂದರೆ ಅದು 16 ಉತ್ತರ ನಿಮಗೆ ಸಿಗ್ತದೆ. ಹೀಗೆ ಗ್ರೂಪ್ ಮಾಡಲಿಕ್ಕಾದರೆ ಹೀಗೆ ಚಿಕ್ಕ ಸಂಖ್ಯೆಗಳು ನಂಬರ್ಗಳ ಸಂಖ್ಯೆ ಕಡಿಮೆ ಇದ್ದರೆ ನಾವು ಇದೇ ರೀತಿ ಮಾಡಬಹುದು. ಆದರೆ ಪ್ರಾಪ್ತಾಂಕಗಳು ಪುನರಾವರ್ತನೆಯಾಗಿದ್ದರೆ ಅದು ಈ ಸಲ 10ನೇದಕ್ಕೆ ಬರ್ತದೆ. ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಹೇಗೆ ನೋಡೋದು ಎಂಬುದನ್ನು ಈಗ ನೋಡೋಣ. ವಿದ್ಯಾರ್ಥಿಗಳೇ, ಒಂದು ಲೆಕ್ಕ ನೋಡೋಣ. ಒಂದು ಪರೀಕ್ಷೆಯಲ್ಲಿ 100 ವಿದ್ಯಾರ್ಥಿಗಳು 50 ಅಂಕಗಳಿಗೆ ಪಡೆದ ಅಂಕಗಳ ವಿವರ ಕೊಟ್ಟಿದ್ದಾರೆ. ಇದನ್ನು ನಾನು ಲೆಕ್ಕಕ್ಕೆ ಹೇಗೆ ಬೇಕೋ ಹಾಗೆ ನೋಡಿ ಬರ್ಕೊಂಡಿದ್ದೇನೆ. ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ. ಒಟ್ಟು ಎಷ್ಟು ವಿದ್ಯಾರ್ಥಿಗಳು? 100 ವಿದ್ಯಾರ್ಥಿಗಳು. ಇದನ್ನೆಲ್ಲ ಕೂಡಿಸಿದರೆ ನಿಮಗೆ 100 ಬರ್ತದೆ. ಅವರೇ ಕೊಡದಿದ್ದರೆ ನೀವು ಕೂಡಿಸಿ ನೋಡಬೇಕು. ಇದನ್ನು n ಅಂತ ಕರಿತೇವೆ. ನಾವಲ್ಲಿ σFi ಕರಿತಿದ್ದೆವು. ಮಧ್ಯಾಂಕಕ್ಕಾಗುವಾಗ ಸೂತ್ರದಲ್ಲಿ n ತೆಕೊಂಡಿದ್ದಾನೆ, ಆದ್ದರಿಂದ n ಆಗಿಯೇ ಬಳಸಬಹುದು. ಅಲ್ಲಿಯೂ n ಬಳಸಬಹುದಿತ್ತು. σFi ಮತ್ತು n ಅಂದರೆ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಅದೇ ಆಗ್ತದೆ. ಈಗ ಮಧ್ಯಮ ಬೆಲೆ ನೋಡಬೇಕಾದ್ರೆ ನಮಗೆ ಇಲ್ಲಿ ಯಾರು ಆಚೆ ಈಚೆ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಇಲ್ಲಿ ರಿಪೀಟ್ ಆದ ಸಂಖ್ಯೆಗಳಿವೆ. ಆಗ ನಾವು ಆ ನಿಯಮವನ್ನು ಪಾಲಿಸಬೇಕಾಗ್ತದೆ. ಒಟ್ಟು ಎಷ್ಟು ಸಂಖ್ಯೆಗಳಿವೆ? ಈಗ n ಅಂದರೆ n ಎಷ್ಟು? 100, 100. ಯಾವ ಸಂಖ್ಯೆ ಇದು? ಸಮಸಂಖ್ಯೆ. ಸಮಸಂಖ್ಯೆ ಆದಾಗ ಏನು ಮಾಡಬೇಕು? n/2 ಅಂದರೆ 100/2ನೇ ಪ್ರಾಪ್ತಾಂಕ ನೋಡಬೇಕು. 50ನೇ ಪ್ರಾಪ್ತಾಂಕ ನೋಡಬೇಕು ಯಾರು ಅಂತ. ನೋಡೋಣ ಯಾರು 50ನೇ ಪ್ರಾಪ್ತಾಂಕ ಅಂತ. ಅದು ನೋಡೋದು ಹೇಗೆ? ಆಗ ನಮಗೆ ಇನ್ನೊಂದು ಕಾಲಮ್ ಬೇಕು, ವೆರಿ ಇಂಪಾರ್ಟೆಂಟ್. ಮಧ್ಯಮ ಬೆಲೆಗೆ 3ನೇ ಕಾಲಮ್ ಸಂಚಿತ ಆವೃತ್ತಿ ಅಂತ ಕರಿತೇವೆ. ಅದನ್ನು CF, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ ಅಥವಾ ಆವೃತ್ತಿಗಳ ಸಂಚಿತ ಮೊತ್ತ ಅಂತ ಕೂಡ ಹೇಳ್ತೇವೆ. ಆ ಕಾಲಮ್ ನಮಗೆ ಬೇಕಾಗ್ತದೆ. x ಅಂಕಗಳು x, ವಿದ್ಯಾರ್ಥಿಗಳ ಸಂಖ್ಯೆ f ಅಂತ ಹೇಳಿದರೆ ಸಂಚಿತ ಆವೃತ್ತಿ ಅಂದರೆ ಇಷ್ಟು ಅಂಕಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ. ಅದನ್ನು ಹೇಗೆ ನೋಡುವುದಪ್ಪ? 20 ಅಂಕಗಳವರೆಗೆ 6 ವಿದ್ಯಾರ್ಥಿಗಳಿದ್ದಾರೆ, ಸರಿ. ಹಾಗಾದರೆ 25ರವರೆಗೆ ಎಷ್ಟು ಜನ ಇದ್ದಾರೆ? ಈ 6 ಸೇರ್ತದೆ, ಇದೆರಡೂ ಸೇರಿಸಬೇಕು. ಇಲ್ಲಿಗಾಗುವಾಗ 6 + 20 ಅದು 26 ಆಯಿತು. ಅಂದರೆ ಇಷ್ಟಾಗುವಾಗ 26 ಮಕ್ಕಳಾದರು. ಹಾಗಾದರೆ 28ರವರೆಗೆ ಎಷ್ಟು ಮಕ್ಕಳು? ಇವರೆಲ್ಲ ಅಲ್ಲಿ ಸೇರ್ತಾರೆ. ಈ 3ಅನ್ನೂ ಸೇರಿಸಬೇಕು. 6, 20, 24 ಎರಡನ್ನು ಆಲ್ರೆಡಿ ಸೇರಿಸಿ ಆಗಿದೆ. ಆದ್ದರಿಂದ ಆ 26ಕ್ಕೆ 24ಅನ್ನು ಸೇರಿಸಿದರೆ ಸಾಕು. 24 ಇದು 50 ಬರ್ತದೆ. ನೆಕ್ಸ್ಟ್ ಮುಂದೆ ಇದು ಸೇರಿಬೇಕಾದ್ರೆ 50 + 28 ಮಾಡಬೇಕು, 78 ಆಗ್ತದೆ. 78ಕ್ಕೆ 15 ಸೇರಿಸಬೇಕು. ಇಲ್ಲಿವರೆಗೆ ಎಷ್ಟಾದರೂ ಅಂತ ನೋಡಲಿಕ್ಕೆ 78ಕ್ಕೆ 15 ಸೇರಿಸಿದರೆ 88, 5, 93 ಆಯಿತು. ನೆಕ್ಸ್ಟ್ 4 ಸೇರಿಸಬೇಕು. 93 + 4 97 ಆಯಿತು. 97ಕ್ಕೆ 2 ಸೇರಿಸಬೇಕು. 97ಕ್ಕೆ 2 ಸೇರಿಸಿದರೆ 99 ಆಯಿತು. 99ಕ್ಕೆ 1 ಸೇರಿಸಬೇಕು, ಆಗ 100 ಆಯಿತು. ನೀವು ಕೂಡಿಸುವಾಗ ಎಲ್ಲಿಯಾರು ತಪ್ಪಾದರೆ ಗೊತ್ತಾಗ್ತದೆ. ಈ 100 ಮತ್ತು ಈ 100 ಒಂದೇ ಬರಬೇಕು ನಿಮಗೆ. ಅರ್ಥ ಆಯ್ತಾ ಮಕ್ಕಳೇ? ಆಗ ಎಲ್ಲಿಯಾದರೂ ತಪ್ಪಿದ್ರೂ ನಿಮಗೆ ಗೊತ್ತಾಗ್ತದೆ. ಈ ಕೂಡಿಸುವುದನ್ನು ಇಲ್ಲಿ ತೋರಿಸಬೇಕಂತಿಲ್ಲ, ಹೀಗೆ ನೀವು ಕೂಡಿಸ್ತಾ ಬರಬಹುದು. ಮೊದಲ ಲೆಕ್ಕ ಆದ ಕಾರಣ ನಾನು ಎಲ್ಲವನ್ನು ಬರೆದೆ. ಇದು ಸಂಚಿತ ಆವೃತ್ತಿ.
ಈಗ ಹಾಗಾದರೆ ನಮಗೆ 50ನೇಯವ ಎಲ್ಲಿದ್ದಾನೆ? ಈಗ ವಿದ್ಯಾರ್ಥಿಗಳ ಸಂಖ್ಯೆ ಇದು. 50ನೇ ವಿದ್ಯಾರ್ಥಿ ಎಲ್ಲಿದ್ದಾನೆ? 6ರವರೆಗೆ ಇಲ್ಲಿದ್ದಾರೆ. 7, 8, 9, 10, 11, 12 ಹೀಗೆ 26ರವರೆಗೆ ಇಲ್ಲಿದ್ದಾರೆ. 27, 28, 29, 30, 31, 32 ಹೀಗೆ ಮುಂದುವರಿತಾ 50ನೇಯವರೆಗೆ, ಅಂದರೆ 50ನೇಯವ ಇಲ್ಲೇ ಬರ್ತಾನೆ. 50ನೇಯವ ಇಲ್ಲೇ ಬರ್ತಾನೆ. 50ನೇ ಪ್ರಾಪ್ತಾಂಕ ಯಾವುದದು? 28. ಅದು ನಮಗೆ ಬೇಕು. ನೆಕ್ಸ್ಟ್ n/2 ಪ್ಲಸ್ 1. n/2 ಅಂದರೆ 50 ಅಂತ ಬಂದಿದೆ. ಪ್ಲಸ್ 1, 50 ಪ್ಲಸ್ 1 ಅಂದರೆ 51ನೇ ಪ್ರಾಪ್ತಾಂಕ. 50ರವರೆಗೆ ಇಲ್ಲಿ ಆಗಿದ್ದಾರೆ. ನೆಕ್ಸ್ಟ್ 51ರಿಂದ ಈ ಕ್ಯಾಟಗರಿಯಲ್ಲಿ ಬರ್ತಾರೆ ನೋಡಿ. 51, 52, 53 ಹಾಗೆ 70, 77, 78ರವರೆಗೂ ಇಲ್ಲಿ 78ನೇಯ ಜನ, ಇಲ್ಲಿವರೆಗೆ 93ನೇ ಜನ, ಹಾಗೆ ಅದು ಸಂಚಿತ ಆವೃತ್ತಿ. ಹಾಗಾದರೆ 51ನೇಯವ ಇಲ್ಲಿಗೆ ಶಿಫ್ಟ್ ಆಗ್ತಾನೆ. ಅವ ಯಾರು? 29. ಆ 29 ನಮಗೆ ಕಂಡೀಷನ್ ಗೊತ್ತಿದೆ. n ಸಮಸಂಖ್ಯೆ ಆದಾಗ ಆ ಎರಡು ಪ್ರಾಪ್ತಾಂಕಗಳ ಸರಾಸರಿ ನೋಡಬೇಕು. ಇಲ್ಲಿ ಯಾರು ಬೆಸ ಸಂಖ್ಯೆ ಇದ್ದರೆ ಸಮಸ್ಯೆ ಇಲ್ಲ, ಮಧ್ಯದವನನ್ನು ಹುಡುಕಬಹುದು ನಾವು. ಆದರೆ ಅಂದರೆ n/2ನೇ ಪ್ರಾಪ್ತಾಂಕವೇ ನೋಡಬಹುದು. ಆದರೆ ಸಮಸಂಖ್ಯೆ ಇದ್ದಾಗ ಹೀಗೆ ನೋಡಬೇಕಾಗ್ತದೆ. ಈಗ ಮಧ್ಯಾಂಕ ಯಾವುದರ ಸರಾಸರಿ? 50ನೇಯವ ಯಾರು? 28. ಇವ ಯಾರು? 29. ಅವುಗಳ ಸರಾಸರಿ ನೀವು ಕೂಡಿಸಿ ಭಾಗಿಸಿದರೆ 28 ಮತ್ತು 29ರ ಮಧ್ಯೆ ಯಾರು ಮಕ್ಕಳೇ? ಅದು 28 ಸಿಗ್ತದೆ ನಿಮಗೆ. ಸ್ವಲ್ಪ ಹಾಗೆ ಯೋಚನೆ ಮಾಡಬೇಕು. 2 ಅಂಕೆಗಳ ಮಧ್ಯ ವರೆ ಇರ್ತದೆ. ಆ ಥರ ಯೋಚನೆ ಮಾಡಿ ಉತ್ತರ ಬರೆದ್ರೆ ನಿಮಗೆ ಸಮಯ ಕೂಡ ಉಳಿತಾಯ ಆಗ್ತದೆ. ಇದು ಮಧ್ಯಮ ಬೆಲೆ ಇರುವ ಒಂದು ಉದಾಹರಣೆ. ಹಾಗಾದರೆ ಇದು ಒಂದು ರೀತಿಯ ವರ್ಗೀಕೃತ. ಈಗ ವರ್ಗಾಂತರ ಕೊಟ್ಟಿದ್ರೆ ಏನು ಮಾಡೋದು? ಅದನ್ನು ಇನ್ನೊಂದು ಉದಾಹರಣೆಯಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಒಂದು ಲೆಕ್ಕ ಬರೆದಿದ್ದೇನೆ ನೋಡಿ. ವರ್ಗಾಂತರ ಬರ್ಕೊಳ್ಳಿ. 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60 ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾದ್ದು ಈಗ ಸಂಚಿತ ಆವೃತ್ತಿಯನ್ನು ನಾವು ಎಕ್ಸ್ಟ್ರಾ ಮಾಡಬೇಕಾಗ್ತದೆ, ಸರಿ ಅಲ್ವಾ? ಅದೇ ನಮಗೆ ಲೆಕ್ಕಕ್ಕೆ ಬೇಕಾದ 3 ಕಾಲಮ್ ಹಾಕ್ಕೊಳ್ಬೇಕು. ವರ್ಗಾಂತರ ಆವೃತ್ತಿ ಅವರೇ ಕೊಟ್ಟಿರ್ತಾರೆ, ಸಂಚಿತ ಆವೃತ್ತಿ ನಾವು ಕಂಡುಹುಡುಕಬೇಕು. ಇಲ್ಲಿ ಆವೃತ್ತಿಗಳನ್ನು ಕೂಡಿಸಿದ್ದು n ಎಷ್ಟಾಗ್ತದೆ? 13, 33, 43, 5, 48, 28, 60 ಆಗ್ತದೆ. ಕರೆಕ್ಟ್ ಅಲ್ವಾ? n = 60. ಹೌದಾ ಅಂತ ಇಲ್ಲಿ ವೆರಿಫಿಕೇಷನಿಗೆ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ಈಗ ಮಧ್ಯಾಂಕ ಅಂದರೆ ಈಗ ನಾವು ಮಧ್ಯಾಂಕ ಎಲ್ಲಿದೆ ಅಂತ ಗುರುತಿಸಬಹುದಷ್ಟೇ ವಿನಃ ಹೇಳಲಿಕ್ಕಾಗೋದಿಲ್ಲ. ಮಧ್ಯದಲ್ಲಿರುವವರನ್ನು ಮಧ್ಯಾಂಕ ಅಂತ ಹೇಳಬಹುದು. ಆದರೆ ಅದಕ್ಕೊಂದು ಕ್ರಮ ಇದೆ, ಹೇಳ್ತೇನೆ. ನಾವು ಸಂಚಿತ ಆವೃತ್ತಿ ನೋಡೋಣ ಮೊದಲು. 5 ನೇರ ಬರೀಲ. 5 ಮತ್ತು 8 ಕೂಡಿಸಬೇಕು, ಬರೀಬೇಕಾದ್ರೆ 5 + 8 13. ನೆಕ್ಸ್ಟ್ 13 + 20 33, 33 + 15 48, 48 + 7 55, 55 + 5 ಇದು 60. ಈ ಪ್ರಾಪ್ತಾಂಕ ಮತ್ತು ಈ ಪ್ರಾಪ್ತಾಂಕ ಸೇಮ್ ಬಂತು. ಹಾಗಾದರೆ ನಮ್ಮ ಲೆಕ್ಕ ಸರಿ ಅಂತ ಆಗಿದೆ. ಈಗ ಮಧ್ಯಾಂಕ ನೋಡಲಿಕ್ಕೆ ನಮ್ಮಲ್ಲಿ 60 n/2 ಮಾಡ್ಕೊಳ್ಬೇಕು ಮಕ್ಕಳೇ. 60/2 ಅಂದರೆ 30ನೇ ಪ್ರಾಪ್ತಾಂಕ ಎಲ್ಲಿರ್ತಾನೆ? 30ನೇ ಪ್ರಾಪ್ತಾಂಕ ಎಲ್ಲಿರ್ತಾನೆ? ಅವನು ಮಧ್ಯಾಂಕ. ಆ್ಯಕ್ಚುಲಿ ಆ 30ನೇ ಪ್ರಾಪ್ತಾಂಕ ಎಲ್ಲಿ ಬರ್ತಾನೆ? 13ರವರೆಗೆ ಇಲ್ಲಿ ಬರ್ತಾನೆ, 30ನೇಯವ ಇಲ್ಲಿ ಬರ್ತಾನೆ. ಯಾಕಂದರೆ 13ರಿಂದ 14, 15, 16, 17 ಹೀಗೆ ಎಲ್ಲ 30, 31, 32, 33ರವರೆಗೆ, 14ರಿಂದ 33ರವರೆಗೆಲ್ಲ ಇಲ್ಲೇ ಬರುವುದು. ಹಾಗಾದರೆ ನಾವು ಇದನ್ನು ಗುರುತಿಸ್ಕೊಳ್ಬೇಕು. ಸರಿ ನೋಡಿಕೊಳ್ಳಿ, ಇದು ಕೂಡ 3 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಸರಾಸರಿಯೂ ಕೇಳಬಹುದು 3 ಅಂಕಕ್ಕೆ, ಬಹುಲಕವೂ ಕೇಳಬಹುದು, ಮಧ್ಯಾಂಕವೂ ಕೇಳಬಹುದು, ಅಥವಾ ಪ್ರಶ್ನೆಯಾಗಿಯೂ ಕೇಳಬಹುದು. 3ಅನ್ನೂ ಕಲಿತ್ರೆ 3 ಅಂಕ ಖಂಡಿತ. 33 ಇಲ್ಲಿದ್ದಾನೆ ಮಧ್ಯಾಂಕ. ಹಾಗಾದರೆ 20ರಿಂದ 30, 20, 21, 22 ಹೇಗೆ ನೋಡೋದು? ಅದಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ. ಮಧ್ಯಾಂಕಕ್ಕೆ ಒಂದು ಸೂತ್ರ. ಮಧ್ಯಾಂಕ ಸೂತ್ರ L + n/2
ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಬಹುಲಕದ ಸೂತ್ರ ಬೇರೆ, ಮಧ್ಯಾಂಕದ ಸೂತ್ರ ಬೇರೆ. ಎಲ್ ಹಾಗಾದರೆ ಈಗ ಎಲ್ ಆಗ ನೋಡಿದ್ದೀರಿ, ಹಾಗೆಯೇ ನೀವು ಸ್ವಲ್ಪ ಯೋಚನೆ ಮಾಡಬಹುದು. ಎಲ್ ಯಾವುದು? ಎಲ್ ಯಾವುದು ಬರ್ಕೊಳ್ಬೇಕಾರೆ ಎಲ್ ಅಂದರೆ ನಾವು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಗೊತ್ತಾಗ್ತದಲ್ವಾ? ಅದು ಯಾವುದು ಇಲ್ಲೀಗ? 20. ಹಿಂದಿದ್ದು ನೋಡಬೇಕು ನೀವು, ಅದು 20 ಆಗಿರ್ತದೆ. ಇದು 19 ಇದ್ದರೆ 19.25 ಅಂತ ತಗೊಳ್ಬೇಕಾಗ್ತದೆ, ಅಂಥ ಲೆಕ್ಕಗಳು ಬರುವುದಿಲ್ಲ. ಎಲ್ 20. ಎಲ್ ಎಷ್ಟು? 20. ಏನು ಎಲ್ ಅಂದರೆ ವರ್ಗಾಂತರದ ಕೆಳಮಿತಿ. ಯಾವ ವರ್ಗಾಂತರ? ನಾವು ಗುರುತಿಸ್ಕೊಂಡಿದ್ದೇವಲ್ಲ n/2 ಮಾಡಿ ಆ ಥರದ ವರ್ಗಾಂತರ, ಅದು ಎಲ್. ಆಮೇಲೆ ನಮಗೇನು ಬೇಕು? n/2. ಆಲ್ರೆಡಿ ನಮಗೆ n/2 ಮಾಡಿ ಆಗಿದೆ ನಾವು. ಎನ್ ಅಂದರೆ ಪ್ರಾಪ್ತಾಂಕಗಳ ಮೊತ್ತ, ಅದು 60. ಪ್ರಾಪ್ತಾಂಕಗಳ ಮೊತ್ತ ಎನ್. ಸಿ ಎಫ್ ಅಂದರೆ ಯಾವುದು? ಸಿ ಎಫ್ ಅಂದರೆ ಬರ್ಕೊಳ್ಳಿ, ನಾವು ಗುರುತಿಸಿಕೊಂಡ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಹಿಂದಿನ ಸಂಚಿತ ಆವೃತ್ತಿ ಅಂದರೆ ಅದು ಇದು ಸಿ ಎಫ್. ನಾವು ಗುರುತಿಸಿಕೊಂಡ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಇದು ಬರೆಯುವುದಲ್ಲ, ಸಂಚಿತ ಆವೃತ್ತಿ ಬರೆಯುವುದು. ಸಿ ಎಫ್ ಅಂತ ಉಂಟು, ಅದನ್ನು ಬೇಕಾದ್ರೆ ನೋಟ್ ಮಾಡಿಕೊಳ್ಳಿ. ನಾವು ಗುರುತಿಸಿಕೊಂಡ ವರ್ಗಾಂತರದ ಹಿಂದಿನ ಆವೃತ್ತಿ, ಅದು ಇಲ್ಲಿ ಯಾವುದು? 13. ವಾಕ್ಯ ಎಲ್ಲ ಬರಿಬೇಕಂತಿಲ್ಲ, ನಿಮಗೆ ಅರ್ಥ ಆಗಲಿಕ್ಕೆ ಬರ್ಕೊಳ್ಬೇಕು ಫಸ್ಟ್, ಮತ್ತೆ ಗೊತ್ತಾಗ್ತದೆ ನಿಮಗೆ. ಆಮೇಲೆ ಎಫ್. ಎಫ್ ಅಂದರೆ ಯಾರು? ಎಫ್ ಅಂದರೆ ನಾವು ಗುರುತಿಸಿಕೊಂಡ ವರ್ಗಾಂತರದ ಆವೃತ್ತಿ. ಎಫ್ ನಾವು ಗುರುತಿಸಿಕೊಂಡದ್ದೇ, ಅದು ಯಾವುದು? 20. ಎಚ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ವರ್ಗಾಂತರದ ಗಾತ್ರ ಎಷ್ಟು ಇದ್ದಾರೆ ಅಲ್ಲಿ ಅಂತ. 10 ಇದ್ದಾರೆ ಅಲ್ವಾ? ಆದ್ದರಿಂದ ಅದು 10. ಸೂತ್ರಕ್ಕೆ ಆದೇಶಿಸೋಣವಾ? ಎಲ್ಲೇನು ಬರ್ತದೆ ಸೂತ್ರಕ್ಕೆ ಆದೇಶಿಸಿದರೆ? ಮಧ್ಯಾಂಕ ಎಲ್ 20 ಪ್ಲಸ್ n/2 60/2 ಮೈನಸ್ ಸಿ ಎಫ್ ಅಂದರೆ 13 ಭಾಗಿಸು ಎಫ್ ಅಂದರೆ 20 ಇಂಟು ಎಚ್. ಸರಿ ಅಲ್ವಾ? ಟು ಎಚ್ ಈಸ್ ಈಕ್ವಲ್ ಟು 20 ಪ್ಲಸ್ n/2 ಅಂದರೆ 30 ಮೈನಸ್ 13 ಬೈ 20 ಇಂಟು ಎಚ್ ಹಾಕ್ಬೋದಿತ್ತು, ತೊಂದರೆ ಇಲ್ಲ, ಇನ್ನು ಹಾಕ್ಬೋದು. ಎಚ್ ಅಂದರೆ ಎಷ್ಟು? 10. ಇಲ್ಲಿ ಎಚ್ಚನ್ನು ಇಲ್ಲೇ ಹಾಕಿಬಿಡ್ಬೋದಿತ್ತು, 10 ಸಮ 20 ಪ್ಲಸ್ 30ರಿಂದ 13 ಹೋದರೆ ಎಷ್ಟು ಬರ್ತದೆ? 17 ಭಾಗಿಸು 20 ಇಂಟು 10. ಈಗ 0 ಹೊಡಿಬೋದು, ಇಲ್ಲ ಹೊಡಿಬೋದಿತ್ತು 0, ಆದರೆ ಕನ್ಫ್ಯೂಷನ್ ಮಾಡೋದಿಲ್ಲ ಅಂತ ಇಲ್ಲಿ ಹೊರಟೆ. 20 ಪ್ಲಸ್ 17ರ ಅರ್ಧ 17/2 8 ಬರ್ತದೆ. 2 8 16, 1 ಉಳೀತು 10 ಆಯಿತು, 8 20 ಮತ್ತು 20 8. ಕಾಕತಾಳೀಯವಾಗಿ ಆಗ ಮಾಡಿದ ಲೆಕ್ಕದಷ್ಟೇ ಉತ್ತರ ಬಂತು ಇದಕ್ಕೆ, ಅದೇ ಬರಬೇಕಂತೇನಿಲ್ಲ, ಇದು ಬೇರೆ ಲೆಕ್ಕ. ಇದು ನಿಮಗೆ ಪರೀಕ್ಷೆಗೆ ಇಂಥ ಲೆಕ್ಕ ಬರುವಂಥದ್ದು. ಮಧ್ಯಮ ಬೆಲೆಯಲ್ಲಿ ಇದು 28 ಬಂದಿದೆ ನೋಡಿ ಈಗ ಅಲ್ವಾ? ಸಂಚಿತ ಆವೃತ್ತಿ ಮಾಡೋದು, ಇದನ್ನೆಲ್ಲ ಸರಿಯಾಗಿ ನೀವು ಗಮನಿಸಿಕೊಂಡ್ರೆ ನಿಮಗೆ ಮಧ್ಯಾಂಕವನ್ನು ಮಾಡಬಹುದು. ಇನ್ನೊಂದು ಲೆಕ್ಕ ಬೇಕಾದರೆ ಮಾಡೋಣ ವಿದ್ಯಾರ್ಥಿಗಳೇ. ಇನ್ನೊಂದು ಲೆಕ್ಕ ಬರೆದಿದ್ದೇನೆ ನೋಡಿ. ವರ್ಗಾಂತರ 20ರಿಂದ 40 ಈ ಥರ ಕೊಟ್ಟಿದ್ದಾರೆ. ಆವೃತ್ತಿ ಎಷ್ಟಾಗ್ತದೆ ಮಕ್ಕಳೇ? 15 22 32 42 8 50 ವರ್ಗಾಂತರ ಆಗ್ತದೆ. ಸಂಚಿತ ಆವೃತ್ತಿ ಬರೆಯೋಣವಾ? 7 15 7 22 ಕೂಡಿಸ್ತೇನೆ ಈಗ. ಇದನ್ನು ಕೂಡಿಸೋದು, ನೆಕ್ಸ್ಟ್ 22 20 ಕೂಡಿಸೋದು 42 42 ಮತ್ತು 8 ಕೂಡಿಸೋದು 50. ಕೊನೆಯ ಸಂಖ್ಯೆ ಮತ್ತು ಈ ಸಂಖ್ಯೆ ಟ್ಯಾಲಿ ಆಗಬೇಕು. ಈಗ n/2 52. n/2 ಏನು? n/2 ಅಂದರೆ 50/2. 50/2 ಅಂದರೆ ಏನು? 25ನೇಯವ. 25ನೇ ಪ್ರಾಪ್ತಾಂಕ ಎಲ್ಲಿದ್ದಾನೆ ನೋಡಬೇಕು ನಾವು. ಪ್ರಾಪ್ತಾಂಕ ಯಾರು? 25ನೇಯವ ಇಲ್ಲಿ ಆದಮೇಲೆ ಇಲ್ಲಿ ಬರ್ತಾನೆ. ಇದನ್ನು ಗುರುತಿಸ್ಕೊಳ್ಬೇಕು. 25ನೇಯವ ಆಗ ಇವ ಸಿಗ್ತಾನೆ ಎಲ್. ಬರೆಯೋಣವಾ ನೇರ? ಎಲ್ ಸಮ 60. ಆಮೇಲೆ ಏನು ಬೇಕು ನಮಗೆ? ಸಿ ಎಫ್ ಸೂತ್ರ ಬರ್ಕೊಳ್ಳುವ ಬೇಕಾದರೆ. ಮಧ್ಯಾಂಕ ಸಮ ಎಲ್ ಪ್ಲಸ್
n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಎಲ್ ಎಷ್ಟು ಆಯಿತು, ಎನ್ ಗೊತ್ತಾಗಿದೆ ನಮಗೆ 50. ಸಿ ಎಫ್ ಯಾವುದು? ನಾವು ಗುರುತಿಸಿಕೊಂಡ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ 22. ಎಫ್ ಯಾವುದು? ನಾವು ಗುರುತಿಸಿಕೊಂಡ ವರ್ಗಾಂತರದ ಆವೃತ್ತಿ. ಎಚ್ ಯಾವುದು? ಎಚ್ ಇಲ್ಲಿ 20, ಯಾಕಂದರೆ 20 ಗ್ಯಾಪ್ ಇದೆ, ವರ್ಗಾಂತರದ ಗಾತ್ರ 20 ಆಗಿದೆ. ಹಾಕೊಂಡ್ವಾ? 60 ಪ್ಲಸ್ n/2 ಆಲ್ರೆಡಿ ನಾವು ನೋಡಿ ಆದದ್ರಿಂದ ನೇರ ಹಾಕಬಹುದು ಅದನ್ನು. 25 ಮೈನಸ್ ಸಿ ಎಫ್ ಅಂದರೆ ಎಷ್ಟು? 22 ಭಾಗಿಸು 20 ಇಂಟು ಎಚ್ ಅಂದರೆ 20. 60 ಪ್ಲಸ್ ಇದು 3 ಭಾಗಿಸು 20 ಇಂಟು 20. ನೋಡಿ, ಕೆಲವೊಂದು ಟೈಮಲ್ಲಿ ಹೀಗೆ ಲೆಕ್ಕ ಸಿಗ್ತದೆ, 20 ಕ್ಯಾನ್ಸಲ್ ಆಗ್ತದೆ. 60 ಪ್ಲಸ್ 3 ಅಂದರೆ 63 ಬರ್ತದೆ. ಈ ಮಧ್ಯಾಂಕದ ಬೆಲೆ 63. ಈ ರೀತಿ ನಾವು ಸರಾಸರಿ, ಬಹುಲಕ, ಮಧ್ಯಮ ಬೆಲೆ, ವರ್ಗೀಕೃತ ದತ್ತಾಂಶಗಳಿಗೆ ಹೇಗೆ ನೋಡುವುದನ್ನು ಈಗ 3 ತರಗತಿಗಳಲ್ಲಿ ನೋಡಿ ಆಯಿತು. ಯಾವುದಾದ್ರೂ ಒಂದು ಲೆಕ್ಕ, 2 ಲೆಕ್ಕಗಳು ಖಂಡಿತ 3 ಅಂಕಕ್ಕೆ ಪರೀಕ್ಷೆಗೆ ಬರುವಂಥದ್ದು. ಅಭ್ಯಾಸದ ಲೆಕ್ಕಗಳನ್ನು ನೀವು ಇದೇ ರೀತಿ ಅಭ್ಯಾಸ ಮಾಡಿ. ಧನ್ಯವಾದಗಳು.